ನಮಸ್ಕಾರ ಎಲ್ಲರಿಗೂ. ರೇಣು ಟೇಸ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಹೆಲ್ದಿ ಆಗಿರೋ ಅಕ್ಕಿ ರೊಟ್ಟಿನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಬೇಕಾಗಿರುವಂಥ ಪದಾರ್ಥಗಳು: ಉಳಿದಿರೋ ರೈಸನ್ನು ಈಗ ನುಣ್ಣಗೆ ರುಬ್ಕೊಳ್ತೀನಿ. ರುಬ್ಕೊಂಡಿರೋ ರೈಸನ್ನು ಒಂದು ಪಾತ್ರೆ ಒಳಗೆ ಎಲ್ಲಾನು ತೆಗೆದಿಟ್ಕೊರಿ. ರುಬ್ಬಿಕೊಂಡಿರುವಂಥ ಮಿಶ್ರಣಕ್ಕೆ ಅಕ್ಕಿ ಹಿಟ್ಟು ಹಾಕೊಳತ್ತೀನಿ ರೀ. ಅಕ್ಕಿ ಹಿಟ್ಟು ಜೊತೆಗೆ ಕಡಲೆ ಹಿಟ್ಟು, ಅದಾದ ನಂತರ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕೋರಿ. ಈಗ ತಗೊಂಡಿರೋ ತರಕಾರಿಗಳನ್ನೆಲ್ಲ ಒಂದೊಂದಾಗಿ ಆ ಹಿಟ್ಟಿನಲ್ಲಿ ಹಾಕೊಳ್ತಾ ಹೋಗ್ತೀನಿ. ಈಗ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೊಳ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಿಮಗೆ ಎಷ್ಟು ಬೇಕು ಅದನ್ನು ಅಷ್ಟು ಹಾಕೋಬೋದು. ಆಮೇಲೆ ಇದನ್ನೆಲ್ಲ ಚಲೋ ಹೊತ್ತಾಗಿ ಮಿಕ್ಸ್ ಮಾಡಿರಿ. ಎಲ್ಲ ಮಿಕ್ಸ್ ಮಾಡಿದಂಥ ಹಿಟ್ಟಿಗೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳೋಣ. ಸೊ ನೀವು ನೋಡ್ತಿರ್ಬೋದು, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಸೊ ಈಗ ರೆಡಿ. ಈಗ ನಾ ಕಲಿಸ್ಕೊಂಡಿರೋ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಸರಿ ಕಲಿಸ್ಕೊತೀನಿ ರೀ, ಯಾಕಂದ್ರೆ ಅದು ಕೈಗೆ ಹತ್ಕೊಳ್ಳೋದಿಲ್ಲ. ಈಗ ರೊಟ್ಟಿ ತಟ್ಕೊಳಕ್ಕೆ ನಾನು ಬಟರ್ ಪೇಪರ್ ಯೂಸ್ ಮಾಡ್ಕೊಂಡೇನಿ ರೀ. ಇಲ್ಲೇ ಬಟರ್ ಪೇಪರ್ ಇಲ್ಲಪ್ಪ ಅಂತಂದ್ರೆ ನೀವು ಎಣ್ಣೆ ಹಾಳೆ ಕೂಡ ಯೂಸ್ ಮಾಡ್ಕೋಬೋದು. ರೊಟ್ಟಿ ತಟ್ಟಾಕ ಚೂರು ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ತಟ್ಕೊತ ಹೋಗ್ರಿ. ಸೊ ನಿಮ್ಗೆ ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡದಾಗಿ ರೊಟ್ಟಿ ತಟ್ಕೊತ ಹೋಗ್ರಿ. ಈಗ ಕಾದಿರುವಂಥ ತವೆ ಮೇಲೆ ರೊಟ್ಟಿನ ಹಾಕೊಳ್ಳೋಣ್ರಿ. ಮೊದಲು ಎಣ್ಣೆ ಹಾಕೋರಿ, ಅದರಿಂದ ಅದು ಹತ್ಕೊಳ್ಳೋದಿಲ್ಲ. ನೀವು ನೋಡ್ತಿರ್ಬೋದು, ನಾನು ಈಗ ರೊಟ್ಟಿನ ತವೆ ಮೇಲೆ ಹಾಕಿದ್ದೀನಿ. ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಈಗ ಈಗ ಈ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಾಕೋರಿ. ಸೊ ತುಪ್ಪ ಹಾಕೊಂಡ್ಮೇಲೆ ನಮ್ಮ ಅಕ್ಕಿ ರೊಟ್ಟಿಯು ಸವಿಯಲು ಸಿದ್ಧ. ಚಲೋ ಇರ್ತೈತ್ರಿ, ನೀವು ಟ್ರೈ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.